ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಸ್ ಮೇಲೆ ನೋಟಿಸ್, ಅದರ ಜೊತೆಯಲ್ಲಿ ಸೂಚನೆಯ ಮೇಲೆ ಸೂಚನೆಗಳನ್ನ ಕೊಟ್ಟು ಯೂಟ್ಯೂಬರ್ಸ್ಗಳು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಗಳನ್ನ ನೀಡಲಾಯಿತು. ಆದರೆ ಈ ವಿಚಾರಣೆಗೆ ಹಾಜರಾಗೋದಕ್ಕೆ ಯೂಟ್ಯೂಬರ್ಗಳು ಹಿಂದೇಟು ಹಾಕ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ಕಳೆದ ಒಂದು ವಾರದಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ, ಇವತ್ತು ನಾಳೆ ಅನ್ನುವಂತಹ ನಿಟ್ಟಿನಲ್ಲಿ ಯೂಟ್ಯೂಬರ್ಸ್ಗಳನ್ನ ವಿಚಾರಣೆಗೇನೋ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಬರ್ತಾ ಇಲ್ಲ. ಈ ವಿಚಾರದಲ್ಲಿ ಎಸ್ಐಟಿ ಹಾಗಾದ್ರೆ ಮೃದು ಧೋರಣೆಯನ್ನ ತೋರ್ತಾ ಇದೆಯಾ? ಅದೇ ಆಂಬ್ಯುಲೆನ್ಸ್ ಚಾಲಕರಾಗಿರ್ಬೋದು, ಇತರರಾಗಿರ್ಬೋದು, ಅವ್ರನ್ನೆಲ್ಲ ಕರೆಸಿ ವಿಚಾರಣೆಯನ್ನ ನಡೆಸ್ತಾ ಇದೆ ಎಸ್ಐಟಿ. ವಿಚಾರಣೆ ಯಾವ ಹಾದಿಯಲ್ಲಿ ಹೋಗ್ತಾ ಇದೆ, ತ್ವರಿತಗತಿಯಲ್ಲಿ ಹಾಗಾದ್ರೆ ಸಾಕ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಯೂಟ್ಯೂಬರ್ಸ್ಗಳಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಎಸ್ಐಟಿ ಸೂಚಿಸಿತ್ತು. ಆದರೆ ಯಾರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ನೋಟಿಸ್ ಅನ್ನ ಕೊಟ್ಟರು, ಆದ್ರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಯೂಟ್ಯೂಬರ್ಗಳು. ಇನ್ನಾದ್ರೂ ಈ ಯೂಟ್ಯೂಬರ್ಗಳನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಎಸ್ಐಟಿ ಅಧಿಕಾರಿಗಳು ಅನ್ನೋ ಪ್ರಶ್ನೆ. ಯಾಕಂದ್ರೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ಯಾವುದೇ ಕ್ರಮ ಯಾಕಿಲ್ಲ? ಹಾಗಾದ್ರೆ ವಿಚಾರಣೆ ಅಗತ್ಯ ಇಲ್ಲವಾ? ಯೂಟ್ಯೂಬರ್ಗಳನ್ನ ವಿಚಾರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದೆ ಕೂಡ ಹೇಳಲಾಗಿತ್ತು. ಆದರೆ ಕಳೆದ ಒಂದು ವಾರದಿಂದ ಗಮನಿಸ್ತಾ ಇದ್ದೀವಿ, ಯಾವ ಯೂಟ್ಯೂಬರ್ಗಳು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಸ್ ಮೇಲೆ ನೋಟಿಸ್, ಅದರ ಜೊತೆಯಲ್ಲಿ ಸೂಚನೆಯ ಮೇಲೆ ಸೂಚನೆಗಳನ್ನ ಕೊಟ್ಟು ಯೂಟ್ಯೂಬರ್ಸ್ಗಳು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಗಳನ್ನ ನೀಡಲಾಯಿತು. ಆದರೆ ಈ ವಿಚಾರಣೆಗೆ ಹಾಜರಾಗೋದಕ್ಕೆ ಯೂಟ್ಯೂಬರ್ಗಳು ಹಿಂದೇಟು ಹಾಕ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ಕಳೆದ ಒಂದು ವಾರದಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ, ಇವತ್ತು ನಾಳೆ ಅನ್ನುವಂತಹ ನಿಟ್ಟಿನಲ್ಲಿ ಯೂಟ್ಯೂಬರ್ಸ್ಗಳನ್ನ ವಿಚಾರಣೆಗೇನೋ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಬರ್ತಾ ಇಲ್ಲ. ಈ ವಿಚಾರದಲ್ಲಿ ಎಸ್ಐಟಿ ಹಾಗಾದ್ರೆ ಮೃದು ಧೋರಣೆಯನ್ನ ತೋರ್ತಾ ಇದೆಯಾ? ಅದೇ ಆಂಬ್ಯುಲೆನ್ಸ್ ಚಾಲಕರಾಗಿರ್ಬೋದು, ಇತರರಾಗಿರ್ಬೋದು, ಅವ್ರನ್ನೆಲ್ಲ ಕರೆಸಿ ವಿಚಾರಣೆಯನ್ನ ನಡೆಸ್ತಾ ಇದೆ ಎಸ್ಐಟಿ. ವಿಚಾರಣೆ ಯಾವ ಹಾದಿಯಲ್ಲಿ ಹೋಗ್ತಾ ಇದೆ, ತ್ವರಿತಗತಿಯಲ್ಲಿ ಹಾಗಾದ್ರೆ ಸಾಕ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಯೂಟ್ಯೂಬರ್ಸ್ಗಳಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಎಸ್ಐಟಿ ಸೂಚಿಸಿತ್ತು. ಆದರೆ ಯಾರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ನೋಟಿಸ್ ಅನ್ನ ಕೊಟ್ಟರು, ಆದ್ರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಯೂಟ್ಯೂಬರ್ಗಳು. ಇನ್ನಾದ್ರೂ ಈ ಯೂಟ್ಯೂಬರ್ಗಳನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಎಸ್ಐಟಿ ಅಧಿಕಾರಿಗಳು ಅನ್ನೋ ಪ್ರಶ್ನೆ. ಯಾಕಂದ್ರೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ಯಾವುದೇ ಕ್ರಮ ಯಾಕಿಲ್ಲ? ಹಾಗಾದ್ರೆ ವಿಚಾರಣೆ ಅಗತ್ಯ ಇಲ್ಲವಾ? ಯೂಟ್ಯೂಬರ್ಗಳನ್ನ ವಿಚಾರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದೆ ಕೂಡ ಹೇಳಲಾಗಿತ್ತು. ಆದರೆ ಕಳೆದ ಒಂದು ವಾರದಿಂದ ಗಮನಿಸ್ತಾ ಇದ್ದೀವಿ, ಯಾವ ಯೂಟ್ಯೂಬರ್ಗಳು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಸ್ ಮೇಲೆ ನೋಟಿಸ್, ಅದರ ಜೊತೆಯಲ್ಲಿ ಸೂಚನೆಯ ಮೇಲೆ ಸೂಚನೆಗಳನ್ನ ಕೊಟ್ಟು ಯೂಟ್ಯೂಬರ್ಸ್ಗಳು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಗಳನ್ನ ನೀಡಲಾಯಿತು. ಆದರೆ ಈ ವಿಚಾರಣೆಗೆ ಹಾಜರಾಗೋದಕ್ಕೆ ಯೂಟ್ಯೂಬರ್ಗಳು ಹಿಂದೇಟು ಹಾಕ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ಕಳೆದ ಒಂದು ವಾರದಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ, ಇವತ್ತು ನಾಳೆ ಅನ್ನುವಂತಹ ನಿಟ್ಟಿನಲ್ಲಿ ಯೂಟ್ಯೂಬರ್ಸ್ಗಳನ್ನ ವಿಚಾರಣೆಗೇನೋ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಬರ್ತಾ ಇಲ್ಲ. ಈ ವಿಚಾರದಲ್ಲಿ ಎಸ್ಐಟಿ ಹಾಗಾದ್ರೆ ಮೃದು ಧೋರಣೆಯನ್ನ ತೋರ್ತಾ ಇದೆಯಾ? ಅದೇ ಆಂಬ್ಯುಲೆನ್ಸ್ ಚಾಲಕರಾಗಿರ್ಬೋದು, ಇತರರಾಗಿರ್ಬೋದು, ಅವ್ರನ್ನೆಲ್ಲ ಕರೆಸಿ ವಿಚಾರಣೆಯನ್ನ ನಡೆಸ್ತಾ ಇದೆ ಎಸ್ಐಟಿ. ವಿಚಾರಣೆ ಯಾವ ಹಾದಿಯಲ್ಲಿ ಹೋಗ್ತಾ ಇದೆ, ತ್ವರಿತಗತಿಯಲ್ಲಿ ಹಾಗಾದ್ರೆ ಸಾಕ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಯೂಟ್ಯೂಬರ್ಸ್ಗಳಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಎಸ್ಐಟಿ ಸೂಚಿಸಿತ್ತು. ಆದರೆ ಯಾರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ನೋಟಿಸ್ ಅನ್ನ ಕೊಟ್ಟರು, ಆದ್ರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಯೂಟ್ಯೂಬರ್ಗಳು. ಇನ್ನಾದ್ರೂ ಈ ಯೂಟ್ಯೂಬರ್ಗಳನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಎಸ್ಐಟಿ ಅಧಿಕಾರಿಗಳು ಅನ್ನೋ ಪ್ರಶ್ನೆ. ಯಾಕಂದ್ರೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ಯಾವುದೇ ಕ್ರಮ ಯಾಕಿಲ್ಲ? ಹಾಗಾದ್ರೆ ವಿಚಾರಣೆ ಅಗತ್ಯ ಇಲ್ಲವಾ? ಯೂಟ್ಯೂಬರ್ಗಳನ್ನ ವಿಚಾರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದೆ ಕೂಡ ಹೇಳಲಾಗಿತ್ತು. ಆದರೆ ಕಳೆದ ಒಂದು ವಾರದಿಂದ ಗಮನಿಸ್ತಾ ಇದ್ದೀವಿ, ಯಾವ ಯೂಟ್ಯೂಬರ್ಗಳು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ.
ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಸ್ ಮೇಲೆ ನೋಟಿಸ್, ಅದರ ಜೊತೆಯಲ್ಲಿ ಸೂಚನೆಯ ಮೇಲೆ ಸೂಚನೆಗಳನ್ನ ಕೊಟ್ಟು ಯೂಟ್ಯೂಬರ್ಸ್ಗಳು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಗಳನ್ನ ನೀಡಲಾಯಿತು. ಆದರೆ ಈ ವಿಚಾರಣೆಗೆ ಹಾಜರಾಗೋದಕ್ಕೆ ಯೂಟ್ಯೂಬರ್ಗಳು ಹಿಂದೇಟು ಹಾಕ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ಕಳೆದ ಒಂದು ವಾರದಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ, ಇವತ್ತು ನಾಳೆ ಅನ್ನುವಂತಹ ನಿಟ್ಟಿನಲ್ಲಿ ಯೂಟ್ಯೂಬರ್ಸ್ಗಳನ್ನ ವಿಚಾರಣೆಗೇನೋ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಬರ್ತಾ ಇಲ್ಲ. ಈ ವಿಚಾರದಲ್ಲಿ ಎಸ್ಐಟಿ ಹಾಗಾದ್ರೆ ಮೃದು ಧೋರಣೆಯನ್ನ ತೋರ್ತಾ ಇದೆಯಾ? ಅದೇ ಆಂಬ್ಯುಲೆನ್ಸ್ ಚಾಲಕರಾಗಿರ್ಬೋದು, ಇತರರಾಗಿರ್ಬೋದು, ಅವ್ರನ್ನೆಲ್ಲ ಕರೆಸಿ ವಿಚಾರಣೆಯನ್ನ ನಡೆಸ್ತಾ ಇದೆ ಎಸ್ಐಟಿ. ವಿಚಾರಣೆ ಯಾವ ಹಾದಿಯಲ್ಲಿ ಹೋಗ್ತಾ ಇದೆ, ತ್ವರಿತಗತಿಯಲ್ಲಿ ಹಾಗಾದ್ರೆ ಸಾಕ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಯೂಟ್ಯೂಬರ್ಸ್ಗಳಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಎಸ್ಐಟಿ ಸೂಚಿಸಿತ್ತು. ಆದರೆ ಯಾರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ನೋಟಿಸ್ ಅನ್ನ ಕೊಟ್ಟರು, ಆದರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಯೂಟ್ಯೂಬರ್ಗಳು. ಇನ್ನಾದ್ರೂ ಈ ಯೂಟ್ಯೂಬರ್ಗಳನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಎಸ್ಐಟಿ ಅಧಿಕಾರಿಗಳು ಅನ್ನೋ ಪ್ರಶ್ನೆ. ಯಾಕಂದ್ರೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ಯಾವುದೇ ಕ್ರಮ ಯಾಕಿಲ್ಲ? ಹಾಗಾದ್ರೆ ವಿಚಾರಣೆ ಅಗತ್ಯ ಇಲ್ಲವಾ? ಯೂಟ್ಯೂಬರ್ಗಳನ್ನು ವಿಚಾರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದೆ ಕೂಡ ಹೇಳಲಾಗಿತ್ತು. ಆದರೆ ಕಳೆದ ಒಂದು ವಾರದಿಂದ ಗಮನಿಸ್ತಾ ಇದ್ದೀವಿ, ಯಾವ ಯೂಟ್ಯೂಬರ್ಗಳು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಸ್ ಮೇಲೆ ನೋಟಿಸ್, ಅದರ ಜೊತೆಯಲ್ಲಿ ಸೂಚನೆಯ ಮೇಲೆ ಸೂಚನೆಗಳನ್ನ ಕೊಟ್ಟು ಯೂಟ್ಯೂಬರ್ಸ್ಗಳು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಗಳನ್ನ ನೀಡಲಾಯಿತು. ಆದರೆ ಈ ವಿಚಾರಣೆಗೆ ಹಾಜರಾಗೋದಕ್ಕೆ ಯೂಟ್ಯೂಬರ್ಗಳು ಹಿಂದೇಟು ಹಾಕ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ಕಳೆದ ಒಂದು ವಾರದಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ, ಇವತ್ತು ನಾಳೆ ಅನ್ನುವಂತಹ ನಿಟ್ಟಿನಲ್ಲಿ ಯೂಟ್ಯೂಬರ್ಸ್ಗಳನ್ನ ವಿಚಾರಣೆಗೇನೋ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಬರ್ತಾ ಇಲ್ಲ. ಈ ವಿಚಾರದಲ್ಲಿ ಎಸ್ಐಟಿ ಹಾಗಾದ್ರೆ ಮೃದು ಧೋರಣೆಯನ್ನ ತೋರ್ತಾ ಇದೆಯಾ? ಅದೇ ಆಂಬ್ಯುಲೆನ್ಸ್ ಚಾಲಕರಾಗಿರ್ಬೋದು, ಇತರರಾಗಿರ್ಬೋದು, ಅವ್ರನ್ನೆಲ್ಲ ಕರೆಸಿ ವಿಚಾರಣೆಯನ್ನ ನಡೆಸ್ತಾ ಇದೆ ಎಸ್ಐಟಿ. ವಿಚಾರಣೆ ಯಾವ ಹಾದಿಯಲ್ಲಿ ಹೋಗ್ತಾ ಇದೆ, ತ್ವರಿತಗತಿಯಲ್ಲಿ ಹಾಗಾದ್ರೆ ಸಾಕ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಯೂಟ್ಯೂಬರ್ಸ್ಗಳಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಎಸ್ಐಟಿ ಸೂಚಿಸಿತ್ತು. ಆದರೆ ಯಾರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ನೋಟಿಸ್ ಅನ್ನ ಕೊಟ್ಟರು, ಆದರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಯೂಟ್ಯೂಬರ್ಗಳು. ಇನ್ನಾದ್ರೂ ಈ ಯೂಟ್ಯೂಬರ್ಗಳನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಎಸ್ಐಟಿ ಅಧಿಕಾರಿಗಳು ಅನ್ನೋ ಪ್ರಶ್ನೆ. ಯಾಕಂದ್ರೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ಯಾವುದೇ ಕ್ರಮ ಯಾಕಿಲ್ಲ? ಹಾಗಾದ್ರೆ ವಿಚಾರಣೆ ಅಗತ್ಯ ಇಲ್ಲವಾ? ಯೂಟ್ಯೂಬರ್ಗಳನ್ನ ವಿಚಾರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದೆ ಕೂಡ ಹೇಳಲಾಗಿತ್ತು. ಆದರೆ ಕಳೆದ ಒಂದು ವಾರದಿಂದ ಗಮನಿಸ್ತಾ ಇದ್ದೀವಿ, ಯಾವ ಯೂಟ್ಯೂಬರ್ಗಳು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಸ್ ಮೇಲೆ ನೋಟಿಸ್, ಅದರ ಜೊತೆಯಲ್ಲಿ ಸೂಚನೆಯ ಮೇಲೆ ಸೂಚನೆಗಳನ್ನ ಕೊಟ್ಟು ಯೂಟ್ಯೂಬರ್ಸ್ಗಳು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಗಳನ್ನ ನೀಡಲಾಯಿತು. ಆದರೆ ಈ ವಿಚಾರಣೆಗೆ ಹಾಜರಾಗೋದಕ್ಕೆ ಯೂಟ್ಯೂಬರ್ಗಳು ಹಿಂದೇಟು ಹಾಕ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂದ್ರೆ ಕಳೆದ ಒಂದು ವಾರದಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ, ಇವತ್ತು ನಾಳೆ ಅನ್ನುವಂತಹ ನಿಟ್ಟಿನಲ್ಲಿ ಯೂಟ್ಯೂಬರ್ಸ್ಗಳನ್ನ ವಿಚಾರಣೆಗೇನೋ ಬರೋದಕ್ಕೆ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಬರ್ತಾ ಇಲ್ಲ. ಈ ವಿಚಾರದಲ್ಲಿ ಎಸ್ಐಟಿ ಹಾಗಾದ್ರೆ ಮೃದು ಧೋರಣೆಯನ್ನ ತೋರ್ತಾ ಇದೆಯಾ? ಅದೇ ಆಂಬ್ಯುಲೆನ್ಸ್ ಚಾಲಕರಾಗಿರ್ಬೋದು, ಇತರರಾಗಿರ್ಬೋದು, ಅವ್ರನ್ನೆಲ್ಲ ಕರೆಸಿ ವಿಚಾರಣೆಯನ್ನ ನಡೆಸ್ತಾ ಇದೆ ಎಸ್ಐಟಿ. ವಿಚಾರಣೆ ಯಾವ ಹಾದಿಯಲ್ಲಿ ಹೋಗ್ತಾ ಇದೆ, ತ್ವರಿತಗತಿಯಲ್ಲಿ ಹಾಗಾದ್ರೆ ಸಾಕ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಯೂಟ್ಯೂಬರ್ಸ್ಗಳಿಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಎಸ್ಐಟಿ ಸೂಚಿಸಿತ್ತು. ಆದರೆ ಯಾರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ನೋಟಿಸ್ ಅನ್ನ ಕೊಟ್ಟರು, ಆದರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಯೂಟ್ಯೂಬರ್ಗಳು. ಇನ್ನಾದ್ರೂ ಈ ಯೂಟ್ಯೂಬರ್ಗಳನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಎಸ್ಐಟಿ ಅಧಿಕಾರಿಗಳು ಅನ್ನೋ ಪ್ರಶ್ನೆ. ಯಾಕಂದ್ರೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ಯಾವುದೇ ಕ್ರಮ ಯಾಕಿಲ್ಲ? ಹಾಗಾದ್ರೆ ವಿಚಾರಣೆ ಅಗತ್ಯ ಇಲ್ಲವಾ? ಯೂಟ್ಯೂಬರ್ಗಳನ್ನ ವಿಚಾರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದೆ ಕೂಡ ಹೇಳಲಾಗಿತ್ತು. ಆದರೆ ಕಳೆದ ಒಂದು ವಾರದಿಂದ ಗಮನಿಸ್ತಾ ಇದ್ದೀವಿ, ಯಾವ ಯೂಟ್ಯೂಬರ್ಗಳು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ.